ಬಾಳು ಬೆಳಗುಂದಿ ಅವರ ಅಭಿಮಾನ ಒಂದಷ್ಟು ಹಾಡುಗಾರನ್ನ ಇನ್ಸ್ಪೈರ್ ಮಾಡಿ ಸೃಷ್ಟಿ ಮಾಡ್ತಾ ಇದೆ. ಈ ಗಾಯಕನಿಗೆ ಡೆಡಿಕೇಟ್ ಮಾಡೋದಕ್ಕೆ ಸ್ಥಳೀಯ ಪ್ರತಿಭೆಗಳು ಇವತ್ತು ಬಂದು ಬಾಳುಗಾಗಿ ಹಾಡ್ತಾ ಇದ್ದಾರೆ. ದಯವಿಟ್ಟು ಆ ಗಾಯಕರು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ನಂಬಿದ ಗೆಳೆಯಾಗ ಕೈಯ ಕೊಟ್ಟು ಹಾದಿ, ಹೊಸ ಗಂಡನ ಮಾಡಿಕೊಂಡ ಗೆಳತಿ ಸಟ್ಟಾದಿ. ನಂಬಿದ ಗೆಳೆಯಾಗ ಕೈಯ ಕೊಟ್ಟು ಹಾದಿ, ಹೊಸ ಗಂಡನ ಮಾಡಿಕೊಂಡ ಗೆಳತಿ ಸಟ್ಟಾದಿ. ನಾನು ಕೊಡಿಸಿದ ಚಾಳ ಬಳಿಯ ನೀನು ಬಿಚ್ಚಿಟ್ಟಿ, ನಿನ್ನ ಮರೆಯುವುದಿಲ್ಲ ಅಂತ ಅಂಗಾರ ಮುಟ್ಟಿದಿ. ಹೊಸ ಮಲಗಿತ್ತಾಗಿ ನಮ್ಮ ಊರಾಗ ಸೀದಾಟಿದಿ. ನಂಬಿದ ಗೆಳೆಯಾಗ ಕೈಯ ಕೊಟ್ಟು ಹಾದಿ, ಹೊಸ ಗಂಡನ ಮಾಡಿಕೊಂಡ ಗೆಳತಿ ಸಟ್ಟಾದಿ. ನಂಬಿದ ಗೆಳೆಯಾಗ ಕೈಯ ಕೊಟ್ಟು ಹಾದಿ. ನಿಮ್ಮಪ್ಪ ಊರಿಗ ಸೌಕಾರ, ನಿನ್ನ ಪ್ರೀತಗ ನಾದಿಲ್ದಾರ. ಊರೂರ ತಿರುಗೋ ಡ್ರೈವರ, ಎಂತೆಂತ ಹುಡುಗಿಯರು ನೋಡುತ್ತಾರ. ಯಾದಿ ಮ್ಯಾಲೆ ಶಾದಿ ತುಡುಗಿಲೆ ಮಾಡರ ಮದುವೆ, ಯಾದಿ ಮ್ಯಾಲೆ ಶಾದಿ ತುಡುಗಿಲೆ ಮಾಡರ ಮದುವೆ. ಹೇ ಎಡಗಾಲ ಇಟ್ಟ ಹಾದಿ ನನ್ನ ಎದಿ ಮ್ಯಾಗ, ಗಂಡನ ಕೂಡ ಹೋಗ ಗಾಡಿಯ ಮ್ಯಾಲ. ಎಡಗಾಲ ಇಟ್ಟ ಹಾದಿ ನನ್ನ ಎದಿ ಮ್ಯಾಗ, ಗಂಡನ ಕೂಡ ಹೋಗ ಗಾಡಿಯ ಮ್ಯಾಲ. ವಾಟಿಕ ಶಾಂಪು ಹಚ್ಚಿ ತೊಳೆದಳ, ಏನು ಚಂದನಾರ ತವ ಕೂದಲ. ನಾ ಬರತನಂತ ತೆರೆದಿಟ್ಟಿರತಾಳ ಅವರ ಮಣಿಯ ಬಾಗಿಲ. ಕೆಂಪಣ ಹೆಣ್ಣಾಗಿ ನೆಂಪಿಗೆ ಬರುವಾಗಿ, ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ. ವಾಟಿಕ ಶಾಂಪು ಹಚ್ಚಿ ತೊಳೆದಳ, ಏನು ಚಂದನಾರ ತವ ಕೂದಲ. ನಾ ಬರತನಂತ ತೆರೆದಿಟ್ಟಿರತಾಳ ಅವರ ಮಣಿಯ ಬಾಗಿಲ, ಅವರ ಮಣಿಯ ಬಾಗಿಲ. ನಡುರಾಗ ಕಡದರ ಕಡಿಲಿ, ತರತನ ಬಿಡುವುದಿಲ್ಲ. ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಿಲ್ಲ. ನಿಮ್ಮಪ್ಪ ಡಾನಲ್ಲ, ನಡುವೂರಾಗ ಕಡದರ ಕಡಿಲಿ, ತರತನ ಬಿಡೋದಿಲ್ಲ. ಬೆಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಿಲ್ಲ. ನಿಮ್ಮಪ್ಪ ಡಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ನಿಮ್ಮಪ್ಪ ಡಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಕರಿತನ ಕಡಕಾಗಿ ಬಾರ ನನ್ನ ಹಿಂದಿಂದ, ಗೆಳತಿ ನೋಡೋಣ ಮುಂದಿಂದ. ಸಸಾಗಿ ನಿಂತನ ನಾಯಿಂದ, ಏನಕ್ಕತಿಯಾಗಲಿ ಗೆಳತಿ ನಿನ್ನ ಸಂಬಂಧ. ಏನಕ್ಕತಿಯಾಗಲಿ ಗೆಳತಿ ನಿನ್ನ ಸಂಬಂಧ. ಈ ಎಲ್ಲ ಕಲಾವಿದರಿಗೆ ಎದ್ದು ನಿಂತು ಚಪ್ಪಾಳೆ ಹೊಡೆರೋ ಉತ್ತರ ಕರ್ನಾಟಕ.
ಬಾಳು ಏನ್ ಬಾಳು, ಒಬ್ಬೊಬ್ರು ಬರ್ತಿದ್ದಂಗೆ ಚಿರ್ ಅಂತ ಚೀರ್ತಾರೆ. ಅಷ್ಟು ಅಭಿಮಾನಿಗಳದಾರ ಇವರೆಲ್ರಿಗೂ. ಅವರ ಪರಿಚಯ ನೀನೇ ಮಾಡ್ಕೊಡು ಪ್ಲೀಸ್. ಯಾಕಂದ್ರೆ ಇದು ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಇರುವಂತ ಕನ್ನಡಿಗರು ನೋಡುವಂತಹ ಕಾರ್ಯಕ್ರಮ, ವಿಶ್ವದಾದ್ಯಂತ ನೋಡ್ತಾರೆ. ಅವರೆಲ್ಲರಿಗೂ ಈ ಕಲಾವಿದರ ಪರಿಚಯ ಆಗ್ಬೇಕು. ಇವರು ಬೊಂಬಾಟ್ ಬಸಣ್ಣ ಅಂತ ಹೇಳ್ರಿ, ಬೊಂಬಾಟಾಗಿತ್ತು ಬಸಣ್ಣ. ನಮ್ಮ ಅಣ್ಣ. ಯಾವತ್ತು ಅವ್ರಿಗೆ ನಮಗೆ ಪರಿಚಯ ಆಗ್ಯದ, ಇಲ್ಲ ಅಂದ್ರೆ ಒಂದು 10 ವರ್ಷದ ದೋಸ್ತಿ ಇರ್ಬೇಕು ನಮ್ದು ಇವ್ರದ್ದು. ಅವತ್ತಿಂದನೂ ಅಣ್ಣ ತಮ್ಮರಂಗ ಬಂದಿವಿ, ಇವತ್ತಿನವರೆಗೂ ಅಣ್ಣ ತಮ್ಮರಂಗ ಹೊಂಟಿವಿ. ಇವತ್ತು ಅವ್ರ ಈ ವೇದಿಕೆ ಮ್ಯಾಗ ಬಂದಿದ್ದ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಇವರು ಮುತ್ತು ಎಸ್ ಹಳ್ಳಾಳ್ ಅಂತೇಳಿ, ಇವರು ಹಾಡು ಭಾಳ ಅಂದ್ರೆ ಭಾಳ ಫೇಮಸ್. ವಾಟಿಕ ಶಾಂಪು ಇವೆಲ್ಲ ಹಾಡುಗಳನ್ನು ಎಷ್ಟೋ ಕಾರ್ಯಕ್ರಮದಲ್ಲಿ ಕೂಡ ಹಾಕಿ ಇದು ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಸರು ಮಾಡಿದಂಥ ಕಲಾವಿದರು. ಇವರಿಗೆ ನಾವು ಪ್ರೀತಿಯಿಂದ ಮಾವ ಅಂತ ಕರಿತೀವಿ, ಅಷ್ಟೇ ಕ್ಲೋಸು. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಎಲ್ಲರೂ ಕೂಡ ಮಾಡ್ತಿರ್ತೇವೆ ಈ ಕಡೆ. ಇವರು ನಮ್ಮ ಜಾನಪದದ ಹುಲಿ ಪರಸು ಕೋಲೂರ್ ಅಂತ. ನಾವು ಜನಪದ ಲೋಕಕ್ಕೆ ಬರೋಕ್ಕಿಂತ ಮುಂಚೆಯಿಂದ ಇವತ್ತಿನವರೆಗೂ ಇದೇ ಥರ ಕ್ರೇಜ್ ಉಳಿಸ್ಕೋತ ಬಂದಾರ. ಇನ್ನೂ 10 ವರ್ಷ ಆದರೂ ಹಿಂಗೆ ಇರ್ತಾರೆ. ನಿಜವಾಗ್ಲೂ ನಮ್ಮ ಜಾನಪದ ಪೀಳಿಗೆ ಒಳಗೆ ಹಿರಿಯ ಕಲಾವಿದರು ತುಂಬ ಅಂದರೆ ತುಂಬ. ಅಷ್ಟು ನಾವು ದೊಡ್ಡವರು ಅನ್ನೋದು ಒಂದು ಗೀಟು ಏನೂ ಇಲ್ಲ. ಇವತ್ತು ನೋಡ್ರಿ ಎಷ್ಟು ಸಿಂಪಲ್ ಆಗಿ ಬಂದು ನಿಂತಾರೆ, ಇದ್ರ ಮ್ಯಾಗ ಅರ್ಥ ಆಗುತ್ತೆ. ಎಲ್ಲರಿಗೂ ಗೊತ್ತಿರುತ್ತಿಲ್ಲಿ ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನಾಕ. ಇನ್ನು ಇವರು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಹೆಸರು ಮಾಡಿದವರು. ಇತ್ತೀಚೆಗೆ ಒಂದು ಯಾವ್ದು ಬೇಕಾದ ಹಾಡು ಇರ್ಲಿಕ್ಕ, ಅದು ಒಂದು ಅಳು ಹಾಡು ಸಕಟ್ ಅವನು ಅದು ಬೇದ್ ಹೇಳುವ ಥರ ಹಾಡ್ತಾನ. ನಿಜವಾಗ್ಲು ತುಂಬ ಒಳ್ಳೆ ಕಲಾವಿದರು. ಇವತ್ತು ಇವ್ರು ಎಲ್ಲರನ್ನೂ ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ. ನನಗೆ ಭಾಳ ಬೇಜಾರಾಗೈತೆ ಮಾಮ. ಯಾಕಪ್ಪ ಅಕ್ಕ, ಆ್ಯಕ್ಚುಲಿ ಭಾಳ ಆಸೆ ಇಟ್ಕೊಂಡಿದ್ದೆ ನಾ, ಏನಂತ? ಬಾಳುಗ ಹೆಣ್ಣು ಹುಟ್ಟುತ್ತಂತ. ಭಗವಂತ ನನಗೆ ಮೋಸ ಮಾಡಿದ. ಇರ್ಲಿ ಮಾಮ, ಇಲ್ಲ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು. ಇವ ನಮ್ಮ ಮಾವಕ್ಕ ನನಗೆ ಹೆಣ್ಣು ಹುಟ್ಟ್ರೆ ಇವನು ಮಗ್ಗ ಕೊಡ್ತಾನೆ ಅಂತೇಳಿ ಮಾತು ಕೊಟ್ಟಿದ್ದೆ. ಇವಾಗ ಅದಕ್ಕೆ ಇದು ಮಾಡ್ತಾನೆ. ನಿಜವಾಗ್ಲೂ 4 ಮಂದಿ ಒಳ್ಳೆ ಸಾಹಿತ್ಯಗಾರರು, ಒಳ್ಳೆ ಹಾಡುಗಾರರಕ್ಕ. ಇವತ್ತು ನನ್ನ ಏನು ನೋಡಕತ್ತೈತಿ ಇಡೀ ಕರ್ನಾಟಕ ಜನತೆ, ಬಾಳೂನು ಕಾಪಿ ಮಾಡಿ ಇವ್ರೆಲ್ಲರನ್ನು ಇಟ್ಟಂಗೆ ಐತಿ. ನಿಜವಾಗ್ಲೂ ಇವ್ರನ್ನೆಲ್ಲ ನೋಡಿ ನಾ ಕಲ್ತದಕ್ಕ ಅಷ್ಟೇ, ಮತ್ತೇನಿಲ್ಲ. ನಮ್ಮ ಜಿ ಟೀಮಿಗೆ ಧನ್ಯವಾದಗಳು ಹೇಳಬೇಕು. ಬಾಳು ನಿಜವಾಗ್ಲೂ ಹೇಳ, ಇದೆಲ್ಲ ನಮಗ್ ಬಹಳ ಹೊಸ ಪ್ರಪಂಚ. ಮನಸಾರೆ ನಿನ್ನ ಮೇಲೆ ಇರುವಂತಹ ಪ್ರೀತಿಯಿಂದ ಅವರೆಲ್ಲರೂ ತಮ್ಮ ಜೀವನದಲ್ಲಿ ಬಹಳ ಬಿಸಿ ಇರ್ತಾರ. ಕಾರ್ಯಕ್ರಮಗಳಿರುತ್ತೆ, ಎಲ್ಲ ಇರುತ್ತೆ. ಅದನ್ನು ಹೊರತುಪಡಿಸಿ ಇಲ್ಲ, ಬಾಳುಗೋಸ್ಕರ ನಾವು ಈ ವೇದಿಕೆ ಮೇಲೆ ಬರ್ತೀವಿ ಅಂತ ಹೇಳಿ ಬಂದಿದಾರಲ್ಲ, ಅದು ನಿಜವಾದ ಉತ್ತರ ಕರ್ನಾಟಕದ ಪ್ರೀತಿ ಅಂತ ಅಂದ್ರೆ ಆ ದೊಡ್ಡತನಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಆಮೇಲೆ ಬೊಂಬಾಟ್ ಸರ್ ಏನೋ ಗಿಫ್ಟ್ ತಗೊಂಬಂದಾರ ಅವ್ರಿಗೋಸ್ಕರ. ಏನ್ ಸರ್ ಅದು? ಎಲ್ಲ ಕಲಾವಿದರು ಸೇರಿ ನಮ್ಮ ಬಾಳವಣ್ಣನ ಮಗ್ಗ ಗೆಜ್ಜಿ ತಂದಿವಕ್ಕ. ಓ, ಓಪನ್ ಮಾಡಿ. ಅರೆ ತೋರ್ಸು ಬಾಳು. ಆಹಾ, ಇದು ಪ್ರೀತಿ ಅನ್ನೋದಕ್ಕಿಂತನೂ ಆಶೀರ್ವಾದ ಅಂತ ಅನ್ಬೋದಕ್ಕ. ಯಾಕಂದ್ರೆ ನಾನು ಕೂಡ ಅವಂಗ ಹಾಕೋಕ್ಕಿಂತ ಮುಂಚೆ ಬಂದಂಥ ಫಸ್ಟ್ ಗಿಫ್ಟ್ ಈ ಕಲಾವಿದರು ಕೊಟ್ಟಂಥ ಗಿಫ್ಟ್. ಇವ್ರ ಆಶೀರ್ವಾದ ಯಾವತ್ತೂ ಅವನ ತಲೆ ಮ್ಯಾಗ ಇರುತ್ತೆ ಅಂತ ನಾ ಕೇಳ್ಕೊತೀನಿ. ಥ್ಯಾಂಕ್ ಯು ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೂಪರ್ ಬಾಳು. ಆ್ಯಂಡ್ ಸರ್, ತಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ ಕಡೆ ಸಿಟಿ ಕಡೆ ಭಾಳ ಮಾತಾಡ್ತಾರೆ, ಜನಪದ ನಶಿಸಿ ಹೋಗ್ತಾ ಇದೆ ಅಂತ. ಆದರೆ ಇವತ್ತಿಗೂ ಜನಪದವನ್ನ ಜೀವಂತವಾಗಿ ಇಟ್ಟಿರೋಂಥ ಜವಾರಿ ಗಾಯಕರು ಇವರೆಲ್ಲರಿಗೂ ಬರಲಿ ಅಂತ ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಬಾಳು. ಥ್ಯಾಂಕ್ ಯು. ಸಿಂಧನೂರು ಈಗ ಬರ್ತಾ ಇರೋದು ಈ ನೆಲದ ಪ್ರತಿಭೆ. ಇದೇ ನೆಲದಲ್ಲಿ ಅರಳಿರುವಂತ ಹೂವು. ಯಾರು ಆ ಹೂವು ಮಾರ್ತಾ ಇದ್ದಂತಹ ಹುಡುಗ ತನ್ನ ಬದುಕನ್ನ ಸರಿಗಮಪ ಮೂಲಕನೇ ಕಟ್ಟಿಕೊಂಡವನು. ಇವರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕಾರಟಗಿಯ ದ್ಯಾಮೇಶ. ಮಾಡಲೆಂದ ನೀನು ಬಂದೆಯಾ
ಮಾಡಿ ಕಾದೆಯ ನಗುವ ಸದ್ದಿನಲ್ಲೇ ಹೃದಯ ಹೊಡೆದೆಯ ನಂಬೋದೆ ಪ್ರೀತಿಗೆನ್ನೋ ಲೆಕ್ಕನೇ ತಪ್ಪು ಎಂಬ ನಂಬೋದೆ ಪ್ರೀತಿಗೆನ್ನೋ ಲೆಕ್ಕನೇ ತಪ್ಪು ಎಂಬ ಪಾಠನ ಹೇಳ ಬಂದೆಯ ಹೋದರೆ ಹೊಗೆ ನೀ ದೂರ ನನ್ನಿಂದ ದೂರನೇ ದೂರ ಮೋಸ ಮಾಡಲೆಂದೆ ನೀನು ಬಂದೆಯ ಪ್ರೀತಿಯ ಸರಗೇಳಿಗೆದುರು ನಿಂತೆಯ ಎಲ್ಲರೂ ಜೋರಾಗಿ ಚಪ್ಪಲಿ ಅಲ್ಲೇ ಡ್ಯಾನ್ಸ್ ಮಾಡಿ ರಾಶಿ ರಾಶಿ ಕನಸ ಕೂಡಿಸಿದ್ದೆ ನೀ ಅದರ ಮೇಲೆ ಬೆಂಕಿ ಸುರಿದು ಹೋದೆ ಪ್ರೀತಿಸೋದಂದ್ರೆ ಏನು ಮಕ್ಕಳ ಆಟ ಏನು ಪ್ರೀತಿಸೋದಂದ್ರೆ ಏನು ಮಕ್ಕಳ ಆಟ ಏನು ಸಾಕೆಂದು ಎದ್ದು ಹೋಗೋಕೆ ಎಲ್ಲಾನು ಒಳ್ಳೆದಾದ್ರೆ ಮೋಸಕ್ಕೆ ಮೋಸ ಅಂತ ಎಲ್ಲಾನು ಒಳ್ಳೆದಾದ್ರೆ ಮೋಸಕ್ಕೆ ಮೋಸ ಅಂತ ನೋವನ್ನು ನೀಡಿ ಹೋದೆಯ ಹೋದರೆ ಹೊಗೆ ನೀ ದೂರ ನನ್ನಿಂದ ದೂರ ನೀ ದೂರ ಮೋಸ ಮಾಡಲೆಂದೆ ನೀನು ಬಂದೆಯ ಪ್ರೀತಿಯ ಸರಗೇಳಿ ಎದುರು ನಿಂತೆಯ ಎಲ್ಲರೂ ಜೋರಾಗಿ ಚಪ್ಪಾಳೆ ಸಾವೇನೆಗಿರದ ಪ್ರೀತಿ ಮಾತನಾಡಿ ಸೋಲೆಂಬ ಸುಲಿಗೆ ನೂಕಿ ಹೋದೆಯಲ್ಲೇ ನೋವನ್ನು ನುಂಗೋವಿದ್ದೆ ಕಲಿಸಿ ಹೋದೆ ನೀನು ನೋವನ್ನು ನುಂಗೋವಿದ್ದೆ ಕಲಿಸಿ ಹೋದೆ ನೀನು ಏನೆಂದು ನಿನ್ನ ಕರೆಯಲಿ ನೀನೇನೆ ಎಲ್ಲ ಅಲ್ಲ ನಿನ್ನಿಂದಲೇ ನಾನು ಅಲ್ಲ ನೀನೇನೆ ಎಲ್ಲ ಅಲ್ಲ ನಿನ್ನಿಂದಲೇ ನಾನು ಅಲ್ಲ ನೀನಿಲ್ದೆ ನಾನು ಬಾಳುವೆ ಹೋದರೆ ಹೊಗೆ ನೀ ದೂರ ನನ್ನಿಂದ ದೂರ ನೀ ದೂರ ಮೋಸ ಮಾಡಲೆಂದೆ ನೀನು ಬಂದೆಯ ಪ್ರೀತಿಯ ಸರಗೇಳಿಗೆದುರು ನಿಂತೆಯ ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ ನಗುವ ಸದ್ದಿನಲ್ಲೇ ಹೃದಯ ಹೊಡೆದೆಯ ನಂಬೋದೆ ಪ್ರೀತಿಗೆನ್ನೋ ಲೆಕ್ಕನೇ ತಪ್ಪು ಎಂಬ ನಂಬೋದೆ ಪ್ರೀತಿಗೆನ್ನೋ ಲೆಕ್ಕನೇ ತಪ್ಪು ಎಂಬ ಪಾಠನ ಹೇಳ ಬಂದೆಯ ಹೋದರೆ ಹೊಗೆ ನೀ ದೂರ ನನ್ನಿಂದ ದೂರ ನೀ ದೂರ ಹೋದರೆ ಹೊಗೆ ನೀ ದೂರ ನನ್ನಿಂದ ದೂರ ದೂರ. ಥ್ಯಾಂಕ್ ಯು ದ್ಯಾಮೇಶನ್ಗೆ ಬರ್ಲಿ ಚಪ್ಪಾಳೆ. ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನ ಪ್ರೀತಿ ಮಾಡಿದಾರ ಇಲ್ಲಿ? ಎಷ್ಟು ಜನ ಪ್ರೀತಿಲಿ ಮೋಸ ಹೋಗಿದ್ದೀರಾ? ಮೋಸ ಹೋದಂತ ನಮ್ಮೆಲ್ಲ ಪ್ರೇಮಿಗಳಿಗಾಗಿ ಅಂತಾನೆ ಬರ್ದಿರೋಂತ ಒಂದು ಆಂಥಮ್ ಸಾಂಗು. ದ್ಯಾಮೇಶ, ಈ ನೊಂದ ಹೃದಯಗಳಿಗೆ ಆ ಹಾಡಿನ ಚರಣ ಇನ್ನೊಂದ್ಸಲಿ ನೀನು ಹಾಡ್ಲೇಬೇಕು. ಓಕೆ, ಎಲ್ರು ರೆಡಿನಾ? ಸಾವೇನೆಗಿರದ ಪ್ರೀತಿ ಮಾತನಾಡಿ
ಸೋಲೆಂಬ ಸುಳುಗಿ ನೂಕಿಬೋದೆಯಲ್ಲೇ ನೋವನ್ನು ನುಂಗುವಿದ್ದೆ ಕಲಿಸಿಬೋದೆ ನೀನು ನೋವನ್ನು ನುಂಗುವಿದ್ದೆ ಕಲಿಸಿಬೋದೆ ನೀನು ಏನೆಂದು ನಿನ್ನ ಕರೆಯಲೇ ನೀನೇನೆ ಎಲ್ಲ ಅಲ್ಲ ನಿನ್ನಿಂದಲೇ ನಾನು ಅಲ್ಲ ನೀನೇನೆ ಎಲ್ಲ ಅಲ್ಲ ನಿನ್ನಿಂದಲೇ ನಾನು ಅಲ್ಲ ನೀನಿಲ್ಲದೆ ನಾನು ಬಾಳುವೆ ಹೋದರೆ ಹೊಗೆ ನೀ ದೂರ ನನ್ನಿಂದ ದೂರನೇ ದೂರ ಮೋಸ ಮಾಡಲೆಂದೆ ನೀನು ಬಂದೆಯ ಪ್ರೀತಿಯ ಸರಗೇಳಿ ಎದುರು ನಿಂತೆಯ ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ ನಗುವ ಸದ್ದಿನಲ್ಲೇ ಹೃದಯ ಹೊಡೆದೆಯ ನಂಬೋದೆ ಪ್ರೀತಿಯನ್ನು ಲೆಕ್ಕನೇ ತಪ್ಪು ಎಂಬ ನಂಬೋದೆ ಪ್ರೀತಿಯನ್ನು ಲೆಕ್ಕನೇ ತಪ್ಪು ಎಂಬ ಪಾಠನ ಹೇಳ ಬಂದೆಯ ಸಿದ್ಧರೂರ ಹೋದರೆ ಹೊಗೆ ನೀ ದೂರ ನನ್ನಿಂದ ದೂರನೇ ದೂರ ಮೋಸ ಮಾಡಲೆಂದೆ ನೀನು ಬಂದೆಯ ಪ್ರೀತಿಯ ಸರಗೇಳಿ ಎದುರು ನಿಂತೆಯ ಓಹೋ, ನಮ್ಮ ಬಾಯ್ಸಿಗೆ! ದ್ಯಾಮೇಶ, ಇವತ್ತು ನಿನ್ನ ಹಾಡು ಒಡೆದಿರುವಂತ ಹೃದಯಗಳಿಗೆ ಒಂದು ಬ್ಯಾಂಡೇಜ್ ಆಗೋಯ್ತಲ್ಲೋ. ಸಿಂಧನೂರಲ್ಲಿ ಎಷ್ಟು ಪ್ರೀತಿ ಅಭಿಮಾನ ನಿನ್ನ ಹಾಡಿಗೆ, ಅವರೂ ಧ್ವನಿ ಆಗ್ತಾ ಇದ್ದಾರೆ. ನಿನ್ನೂರು ನಿನ್ನ ಜನ ಹೇಗೆ ಅನಿಸ್ತಾ ಇದೆ ದ್ಯಾಮೇಶ? ತುಂಬಾನೇ ಖುಷಿ ಆಗ್ತಿದೆ ಅಕ್ಕ. ನಮ್ಮ ಊರಲ್ಲಿ ನಾನು ಇಷ್ಟು ಜಾಲಿಯಾಗಿ ಆಡ್ತಿರೋದು ಇದೇ ಫಸ್ಟ್ ಅಕ್ಕ. ಸಖತ್ತಾಗಿ ಎಂಜಾಯ್ ಮಾಡೋದಕ್ಕ ತುಂಬಾನೇ ಖುಷಿ ಆಯಿತು. ನನಗೆ ಸಿಂಧನೂರು ಜನ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿಂದ ಕಾರಟಗಿ ಕೇವಲ 20 ಕಿಲೋಮೀಟರ್, ಆದ್ರೆ ಆ ದೂರ 20 ಕಿಲೋಮೀಟರ್ ಅಲ್ಲ, ಹೃದಯದಷ್ಟು ಹತ್ತಿರ ಇದೆ. ಅದಕ್ಕೆ ಕಾರಣ ಒಂದು ಪ್ರತಿಭೆ, ಅವನ ಪರಿಶ್ರಮ. ಆ ಪ್ರತಿಭೆ ಪರಿಶ್ರಮವನ್ನ ಮೆಚ್ಚಿ ನೀವೆಲ್ಲ ಇಲ್ಲಿ ಸೇರಿದಿರ ಅವನಿಗೋಸ್ಕರ. ದ್ಯಾಮೇಶ, ನಿಮ್ಮ ಊರನ್ನ ನೀನು ಎಷ್ಟು ಮಿಸ್ ಮಾಡ್ಕೋತಾ ಇದೆ? ಯಾಕಂದ್ರೆ ನಿನ್ನ ಊರು ಬಿಟ್ಟು ಬೆಂಗಳೂರು ಸೇರಿ ಆಲ್ಮೋಸ್ಟ್ 3 ರಿಂದ 4 ತಿಂಗಳಾಗಿದೆ. ಹೇಗೆ ಅನಿಸ್ತಾ ಇದೆ ದ್ಯಾಮೇಶ? ಏನು ಹೇಳ್ಬೇಕಕ್ಕ, ಮಾತೇ ಬರ್ತಾ ಇಲ್ಲಕ್ಕ. ನಾನು ಹೂವು ಮಾರಿದಂಥ ಊರಾಗಿರ್ಬೋದಕ್ಕ, ನಮ್ಮಲ್ಲಿ ಅಡ್ಡಾಡಿದಂಥ ಜಾಗ, ನಾನು ಕಷ್ಟಪಟ್ಟು ದುಡ್ದಂಥ ಜಾಗ, ನಾನು ಈಗ ಕೆಲವೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರು ಹೇಳ್ದಂಥ ಮಾತು ಎಲ್ಲ ನೆನಪಾಗುತ್ತಕ್ಕ. ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತೀನಕ್ಕ. ಆ ಬೇಜಾರು ನೆನಪುಗಳನ್ನ ದಾಟಿ ಇವತ್ತು ಲಕ್ಷಾಂತರ ಜನರ ಅಭಿಮಾನವನ್ನ ಗಳಿಸಿದ್ಯಲ್ಲ, ಆ ನೋವನ್ನ ಮರೆಸೋದ ಅಭಿಮಾನವನ್ನ ಗಳಿಸಿದ್ಯಾ. ಆ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ದೇವ್ರಕ್ಕ, ಅಪ್ಪು ಸರ್ ಹೇಳ್ಬಿಟ್ಟಿದ್ರಲ್ಲ, ಅಭಿಮಾನಿಗಳೇ ನಮ್ಮನೆ ದೇವರು. ಜೈ ಅಪ್ಪು ಬಾಸು. ನಿಜಕ್ಕೂ ಅವನ ಸಾಧನೆ ಅವನನ್ನ ಇಷ್ಟು ಎತ್ತರಕ್ಕೆ ಕರ್ಕೊಂಬಂದಿದೆ. ಅವನು ಈ ಊರಿಗೆ ಮಾತ್ರ ಹೆಮ್ಮೆ ಅಲ್ಲ, ಈ ನಾಡಿಗೆ ಹೆಮ್ಮೆ. ತನ್ನ ನೆಲದಲ್ಲಿ ಇವತ್ತು ಒಬ್ಬ ಸೆಲೆಬ್ರಿಟಿಯಾಗಿ ನಿಂತಿದ್ದಾನೆ ಅಂದ್ರೆ ನಿಜವಾಗ್ಲೂ ಅದು ತಮಾಷೆಯ ಮಾತೇ ಅಲ್ಲ. ದ್ಯಾಮೇಶನ ಹುಟ್ಟೂರಿನ ಕಾರಟಗಿ ಅಭಿಮಾನಿಗಳು ಅವನನ್ನ ಗೌರವಿಸೋದಕ್ಕೆ ಒಂದಷ್ಟು ಜನ ಬಂದಿದ್ದಾರೆ. ಆ ಸಂದರ್ಭವನ್ನ ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಈ ಕ್ಷಣ ನೋಡಿದಾಗ ಉತ್ಪ್ರೇಕ್ಷೆಯ ಮಾತಲ್ಲ ಸಿಂಧನೂರು. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಆ ಹುಡುಗ ಕಾರಟಗಿಯಲ್ಲಿ ಹೂವಿನ ಹಾರಗಳನ್ನ ಅವನು ಮಾರ್ತಾ ಇದ್ದ. ಆದ್ರೆ ಇವತ್ತು ಅಭಿಮಾನದ 100 ಹೂವುಗಳು ಹಾರವಾಗಿ ಅವನ ಕೊರಳಲ್ಲಿ ರಾರಾಜಿಸ್ತಾ ಇದೆ ಅಂದ್ರೆ ರಮೇಶ, ನೀನ್ ಕಟ್ತಿದ್ದಂತ ಹೂವಿನ ಹಾರ ಇವತ್ತು ನಿನಗೆ ಪ್ರೀತಿ ಅಭಿಮಾನದಿಂದ ನಿನ್ನ ಕೊರಳಿಗೆ ಸೇರಿದೆ. ಹೆಂಗನ್ಸ್ತಾ ಇದೆ ರಮೇಶ? ತುಂಬಾನೇ ಖುಷಿ ಆಗ್ತಿದೆ ಅಕ್ಕ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅಕ್ಕ, ಒಂದು ಕವನ ಹೇಳ್ಬಿಡ್ತೀನಿ ಅಕ್ಕ. ಇಷ್ಟು ದಿನ ಚುಕ್ಕಿ ಆಗಿದ್ದೆ, ಇವತ್ತು ಚಂದ್ರ ಆಗಿದ್ದೀನಕ್ಕ, ಎಲ್ರಿಗೂ ಬೆಳಕಾಗಿದ್ದೀನಿ.
ಥ್ಯಾಂಕ್ಸ್ ಅಕ್ಕ. ಈ ಪ್ರೀತಿ ಪಡೆಯಕ್ಕೆ ನಾನು ಯಾವುದೋ ಒಂದು ಜನ್ಮದ ಪುಣ್ಯ ಮಾಡಿದ್ದೆ. ಅದು ನಮ್ಮ ಸಿಂಧನೂರು ಜನ ಹಾಗೂ ನಮ್ಮ ಕಾರಟಗಿ ಜನ ಬಂದು ಇಲ್ಲಿವರೆಗೂ ಬಂದು ನನಗೊಂದು ಈ ಪ್ರೀತಿ ತೋರಿಸೋದಕ್ಕೆ ನಾನು ಸಾಯೋವರೆಗೂ ಚಿರುಡಿನಾಗಿರ್ತೀನಕ್ಕ. ಒಂದ್ಸಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾರಾದ್ರೂ ಕಲಾವಿದನ ಕೈ ಹಿಡಿದ್ರು ಅಂತ ಅಂದ್ರೆ ಅವನನ್ನ ಮೆರೆಸ್ತಾರೆ. ಅದು ನಮ್ಮ ಉತ್ತರ ಕರ್ನಾಟಕದ ಪವರ್. ಈ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳೇ ನಮ್ಮನೆ ದೇವರು ಹಾಡು ಒಂದೆರಡು ಸಾಲ ಹಾಡು. ಅಭಿಮಾನಿಗಳೇ ನಮ್ಮನೆ ದೇವರು, ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಲೇ ನನ್ನದೇ ಉಸಿರು, ಅಭಿಮಾನಿಗಳೇ ನಮ್ಮನೆ ದೇವರು. ಜೈ ಅಪ್ಪು ಬಾಸು. ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದಾನೆ. ಓಕೆ, ಥ್ಯಾಂಕ್ ಯು ಅಣ್ಣ, ಎಲ್ಲರಿಗೂ ಥ್ಯಾಂಕ್ ಯು. ಬನ್ನಿ. ಸರಿಗಮಪ ವಿಜೇತರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ. ನಮ್ಮ ಟೈಟಲ್ ಸ್ಪಾನ್ಸರ್ ಆಗಿರುವಂತಹ ವೈಟ್ ಗೋಲ್ಡ್ ಸಂಸ್ಥೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಚಿಕ್ಕಮಗಳೂರು, ಹಾಸನ, ಕೋಲಾರ ಮತ್ತು ಬೆಂಗಳೂರು ಸೇರಿದಂತೆ 42 ಶಾಖೆಗಳನ್ನ ಹೊಂದಿದೆ ಹಾಗೂ ಇಡೀ ಕರ್ನಾಟಕದ ನೆಚ್ಚಿನ ಮತ್ತು ನಂಬರ್ 1 ಚಿನ್ನ ಖರೀದಿಸುವ ಸಂಸ್ಥೆಯಾಗಿದೆ. ನಿಮ್ಮ ಹತ್ತಿರದ ಯಾವುದೇ ವೈಟ್ ಗೋಲ್ಡ್ ಶಾಖೆಗೆ ಹಿಂದೆ ಭೇಟಿ ಕೊಡಿ, ಗೌರವದಿಂದ ಚಿನ್ನವನ್ನ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಸರಿಗಮಪ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟ್ ಡೆವಲಪರ್ಸ್ ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಮತ್ತು ವ್ಯಾಲಿಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಜಿ ಕನ್ನಡ ಮನರಂಜನೆಯನ್ನ ವಿಸ್ತರಿಸ್ತಾನೆ ಬರ್ತಾ ಇದೆ. ನಿಮಗೆ ಅಲ್ಟಿಮೇಟ್ ಮನರಂಜನೆಯನ್ನ ಕೊಡೋದು ಒಂದೇ ನಮ್ಮ ಉದ್ದೇಶ. ಆ ಪ್ರಯತ್ನದಲ್ಲಿ ನಮ್ಮ ಮುಂದಿನ ಹೆಜ್ಜೆ ಹೊಚ್ಚ ಹೊಸ ಧಾರಾವಾಹಿ ಕರ್ಣ. ನಿಮ್ಮ ಮುಂದೆ ಈಗ ಬರಲಿದೆ ಸ್ಪೆಷಲ್ ಆಗಿ ಮೊದಲ ಬಾರಿ ಕರ್ಣ ಧಾರಾವಾಹಿಯ ತಂಡವನ್ನ ನಮ್ಮ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಸ್ವಾಗತಿಸಿ ಕರ್ಣ ಧಾರಾವಾಹಿಯ ತಂಡದ ನಾಯಕ ಕಿರಣ್ ರಾಜ್. ನಮಸ್ಕಾರ ಸಿಂಧನೂರು. ಸೊ ಕರ್ಣ ಅವರೇ, ಸಿಂಧನೂರಿಗೆ ಸ್ವಾಗತ. ಹೇಗೆ ಅನ್ಸ್ತಾ ಇದೆ ಸಿಂಧನೂರಿಗೆ ಬಂದಿರೋದು? ತುಂಬಾ ಎಲ್ಲರಿಗೂ ಥ್ಯಾಂಕ್ ಯು ಇಷ್ಟು ಪ್ರೀತಿ ತೋರಿಸೋದಕ್ಕೆ. ಕೆಲವು ಸರಿ ಅನ್ಸುತ್ತೆ ನೀವು ಇಷ್ಟೊಂದು ಪ್ರೀತಿ ಕೊಡ್ತಿದ್ದೀರಾ, ಅದಕ್ಕೆ ಹೇಗೆ ನಾನು ಗ್ರಾಟಿಟ್ಯೂಡ್ ತೋರಿಸೋದು ಅಂತ. ಸೊ ಯೂಶಲಿ ಯಾವುದೇ ಒಂದು ಪಾತ್ರ ಆದರೂ ಅದ್ರ ಬಗ್ಗೆ ಒಂದಷ್ಟು ಸ್ಟಡಿ ಮಾಡ್ತೀನಿ, ಅದ್ರ ಬಗ್ಗೆ ಅಷ್ಟು ತಿಳ್ಕೊತೀನಿ. ಇದರಲ್ಲಿ ನಾನು ಒಬ್ಬ ಗೈನಕಾಲಜಿಸ್ಟ್ ಪಾತ್ರ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಓದ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು ಕರ್ನಾಟಕದ MMR ಅಂದರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ, ಅದು 57 ಇದೆ. ಅದು ಇನ್ನೂ ಡ್ರಾಪ್ ಆಗಬೇಕು. ಪ್ರತಿ ವರ್ಷ ನಮ್ಮ ಕರ್ನಾಟಕದಲ್ಲಿ ಡೆಲಿವರಿ ಟೈಮಲ್ಲಿ ಒಂದು 300 ಸಾವು ಆಗುತ್ತೆ. ಅದರಲ್ಲಿ 70% ನಾವು ತಡಿಬೋದು. ಸೊ ನನ್ನ ಕಡೆಯಿಂದ ಒಂದು ಗ್ರಾಟಿಟ್ಯೂಡ್, ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜೀವನ ಉಳಿಸೋದಕ್ಕೆ ನನ್ನ ಫೌಂಡೇಶನ್ ಮೂಲಕ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ಬಹುಶಃ ನನ್ನ ನಾಲೆಜ್ ಅಲ್ಲಿರೋ ಪ್ರಕಾರ ಕಿರಣ್ ಅವರೇ, ಕಿರುತೆರೆಯ ಇತಿಹಾಸದಲ್ಲಿ ಇದು ಮೊಟ್ಟ ಮೊದಲ ಬಾರಿ ಈ ರೀತಿ ಒಂದು ವಿಭಿನ್ನವಾದ ಪಾತ್ರವನ್ನ ಯಾರು ಆಯ್ಕೆ ಮಾಡ್ಕೊಂಡು ಮಾಡ್ತಿರೋದು. ಅಂಡ್ ಆ ಪಾತ್ರಕ್ಕೆ ಬೇಕಾದಂತ ಹಿನ್ನೆಲೆಯನ್ನ ತಾವೆಲ್ಲರೂ ನೋಡಿ ಅದನ್ನ ಕಲ್ತು ಸ್ಟಡಿ ಮಾಡಿ ಆ ಪಾತ್ರಕ್ಕೆ ಬೇಕಾಗಿರುವಂತ ಅಷ್ಟು ಪ್ರಾಮುಖ್ಯತೆಯನ್ನ ನೀವು ಕೊಟ್ಟಿದ್ದೀರಾ ನೋಡಿ. ಆ ಇನ್ವಾಲ್ವ್ಮೆಂಟ್ಗೆ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್ ನಿಮಗೆ. ಅಂಡ್ ಇದರ ಜೊತೆಗೆ ಕರ್ಣ ಧಾರಾವಾಹಿಯ ನಿಧಿ, ನಿತ್ಯ ಇಬ್ಬರು ನಾಯಕಿಯರನ್ನ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಸ್ವಾಗತಿಸಿ ನಿಧಿ ಹಾಗೂ ನಿತ್ಯ. ಮೊದಲನೇದಾಗಿ ಸಿಂಧನೂರಿಗೆ ಬಂದಿರೋದು ನಿಮ್ಗೆ ಎಷ್ಟು ಸಂತೋಷ ಇದೆ ಪ್ಲೀಸ್ ಹೇಳಿ. ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ನಮಸ್ಕಾರ ಸಿಂಧನೂರು, ಎಲ್ಲರೂ ಹೇಗಿದ್ದೀರಾ? ನಿಮ್ಮನ್ನೆಲ್ಲ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇಷ್ಟೊತ್ತಾದರೂ ನಮಗೋಸ್ಕರ ಕಾದು ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸಿಂಧನೂರು. ಮೊದಲನೇದಾಗಿ ನಾನು ಕನ್ನಡ ತಂಡ ಸೇರಿರೋದು ನನಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಇದುವರೆಗೂ ನೋಡ್ಕೊಂಡು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ದೀರಾ. ಹೀಗೆ ನಮ್ಮ ಕನ್ನಡ ಧಾರಾವಾಹಿನೂ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.
ಓಕೆ, ಈ ಒಂದು ಹಾಡು ಪ್ರೋಮೋ ಬಿಟ್ಟಾದಾಗಿಂದ ಕೂಡ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಆ ವೈರಲ್ ಆಗಿರೋ ಹಾಡನ್ನ ನಾವ್ಯಾಕೆ ನಾವು ಸ್ಟೇಜ್ ಮೇಲೆ ನೋಡಬಾರ್ದು? ಆರ್ ಯು ರೆಡಿ ಸಿಂಧನೂರ್? ಕನವರಿಸೋ ಹೆಸರೊಂದು ಬರುತ್ತಿದೆ ನನ್ನ ಜೊತೆಯಲ್ಲಿ, ಅನುಸರಿಸೋ ಉಸಿರೊಂದು ನಿಂತಿದೆ ನೋಡು ಬಳಿಯಲ್ಲಿ. ಈ ಜೀವಕ್ಕೆ ಒಂದೇ ಕೋರಿಕೆ, ನೀ ಪ್ರತಿಕ್ಷಣ ಸನಿಹ ಇರುವಂತೆ. ನಾ ಕಾವಲು ನಿನ್ನ ದಾರಿಗೆ, ನೀ ಸುಖವಾಗಿರುವಂತೆ. ಯಾಥರ ಬಂಧುವೋ ನೀ, ಈ ಥರ ಬಂದೆಯೋ ನೀ, ಜೀವನ ಸುಂದರ ನೀರುವಾಗ. ಬರ್ತಾ ಇದ್ದಾನೆ ಕರ್ಣ, ಶೀಘ್ರದಲ್ಲಿ. ಕರ್ಣ ಅವರೇ, ಸೀರಿಯಲಲ್ಲಿ ನೀವು ಅವ್ರನ್ನ ಇಷ್ಟಪಡ್ತೀರ ಅದೆಲ್ಲ ನಮಗೆ ಗೊತ್ತಿಲ್ಲ. ಅದೆಲ್ಲ ಈಗ ನೆಕ್ಸ್ಟ್ ಸ್ಟಾರ್ಟ್ ಆದಾಗ ನೋಡೋಣ. ನಾವ್ ಯಾಕೆ ವೈರಲ್ ಆಗಿರೋಂತ ಆ ಒಂದು ಬಿಟ್ನ ರೀಕ್ರಿಯೇಟ್ ಮಾಡಬಾರ್ದು? ಆ ಮ್ಯೂಸಿಕ್ ರೆಡಿ ಮಾಡ್ಕೊಳ್ರಪ್ಪ. ಜೀವನ ಸುಂದರ ನೀರುವಾಗ. ಯಾಥರ ಬಂಧುವೋ ನೀ, ಈ ಥರ ಬಂದೆಯೋ ನೀ, ಜೀವನ ಸುಂದರ ನೀರುವಾಗ. ಈ ತರ ಟೈಮಲ್ಲೇ ನಮ್ ಜನ್ಯಾಜಿ ಬಂದಿಲ್ಲಪ್ಪ. ಛೇ! ಏ ಗಿಲ್ಲಿ, ನನ್ನ ಕೋ ಆಂಕರ್ ಒಬ್ಬ ಅಲ್ಲಿದ್ದ. ಏ ಗಿಲ್ಲಿ ಬಾರೋ ಅಲ್ಲೇ, ಏನೋ ಮಾಡ್ತಾ ಇದೀಯಾ? ಅವರಿಬ್ರು ಡಾನ್ಸ್ ಮಾಡಿದ್ರು ಕಣೋ, ನನಗೆ ಸಂತೋಷ ಇದೆ. ಆದ್ರೆ ನಮ್ರತಾ ಇಸ್ ಅಮೇಸಿಂಗ್ ಡಾನ್ಸರ್. ಅವ್ರಿಗೊಬ್ಬ ಒಳ್ಳೆ ಡಾಕ್ಟರ್ ಸಿಕ್ಕಿಲ್ಲ. ಆ ಡಾಕ್ಟರ್ ನೀನ್ ಯಾಕೆ ಆಗ್ಬಾರದು? ದಯವಿಟ್ಟು ಬೇಡ. ಈ ಪಾಪ ತುಂಬಾ ಒಳ್ಳೆ ಡಾಕ್ಟ್ರು. ಏನಾದ್ರು ಒಂದು ಪಂಚ ಹೇಳೋ. ಬ್ಯೂಟಿ ನೋಡು, ಒಂದು ಪಂಚ ಹೇಳೋ. ಸರ್ ನೀವು ಯಾವ ಡಾಕ್ಟರ್ ಸರ್ ನೀವು? ಲವ್ ಡಾಕ್ಟರ್. ಓ ಮೇಡಮ್, ನಿಮ್ಗೆ ಏನೋ ಒಂದು ಹೇಳ್ತೀನಿ ನೋಡಿ. ಎಸ್. ಇನ್ಕಮ್ ಟ್ಯಾಕ್ಸ್ ತರ ಬ್ಯೂಟಿ ಟ್ಯಾಕ್ಸ್ ಅಂತ ಏನಾದ್ರು ಇದ್ದಿದ್ರೆ ಜಾಸ್ತಿ ಟ್ಯಾಕ್ಸ್ ನೀವೇ ಕಟ್ಟಬೇಕಾಗಿತ್ತು ಮೇಡಮ್. ಅಷ್ಟೊಂದು ಬ್ಯೂಟಿಫುಲ್ ಆಗಿತ್ತು. ನೀವೇನಾದ್ರೂ ಕ್ಯಾಮ್ರಾನ ಯಾಕೆ? ನಿಮ್ಮ ನೋಡ್ದಾಗೆಲ್ಲ ಸ್ಮೈಲ್ ಮಾಡಬೇಕು ಅನ್ಸುತ್ತೆ, ಅದಕ್ಕೆ. ಡಾಕ್ಟರ್ ಹರೀಶ್ ಅವರೇ, ಅಕ್ಕ ಅವರು ಇವಾಗ ಜಾರಿ ಬೀಳ್ತಾರೆ. ಹಾ. ನೀವ್ ಹಂಗೆ ಹಿಂಗೆ ರೊಮ್ಯಾಂಟಿಕ್ ಆಗಿ ಕ್ಯಾಚ್ ಹಾಕ್ಬೋದು. ಹೌದಾ? ಹಾ. ಸರಿ ಅಕ್ಕ. ಇದಕ್ಕೆಲ್ಲ ಫಸ್ಟ್ ರೆಡಿ ಆಗಿರ್ತೀಯಲ್ಲ? ನಾನು ಕ್ಯಾಚ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎತ್ತಕ್ಕಾಗಿಲ್ಲ. ಹೂಕೋಸ್ಕರ ಹುಡುಗಿನ ಎತ್ತತೀಯ ನೀನು? ಥೂ, ವರ್ಸ್ಟ್. ಮಗನೇ ವಾಪಸ್ಸು ಹೊಂಟೋಗು ಶಿವನೇ. ಬಟ್ ಆದ್ರೂ ನಮ್ರತಾಗ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ನಮ್ ಗಿಲ್ಲಿನ ಸಹಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ರತಾ, ಈ ಪ್ರೋಮೋ ಏನೋ ಟ್ರೆಂಡ್ ಆಗಿದೆ, ಆದ್ರೆ ನಿಮ್ಮ ಪ್ರೋಮೋ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ಸದ್ಯದಲ್ಲಿ ಶೀಘ್ರದಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಪ್ರೋಮೋ ಬರಲಿದೆ. ನಾವು ರೆಡಿ, ನೀವ್ ರೆಡಿನಾ? ನಾನು ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗ್ತಾ ಇದ್ದೀರಾ? ಓಕೆ. ಕರ್ಣ ಸೀರಿಯಲ್ ಅಲ್ಲಿ ನೀವು ಪಾತ್ರವನ್ನ ಮಾಡ್ತಾ ಇದ್ದೀರಾ. ಹೌದು. ಆ ಪಾತ್ರದ ಬಗ್ಗೆ ಹೇಳಿ, ಅಂದ್ರೆ ಆ ಪಾತ್ರದ ಪ್ರಾಮುಖ್ಯತೆ ಬಗ್ಗೆ ಹೇಳಿ. ನಿತ್ಯ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಸೊ ನಾನು ನಿಧಿ ಅಕ್ಕ ತಂಗಿರು. ನಿತ್ಯ ಹೇಗೆ ಅಂದರೆ ಶಿ ಇಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಅಂದರೆ ಮಾತಾಡೋದಕ್ಕೂ ಮುಂಚೆ ಯೋಚನೆ ಮಾಡಲ್ಲ. ಅವಳಿಗೆ ಏನು ಅನ್ಸುತ್ತೋ ಪಟ್ ಅಂತ ಹೇಳ್ತಾಳೆ, ಪಟ್ ಅಂತ ಡಿಸಿಷನ್ಸ್ ತಗೋತಾಳೆ. ಅವಳಿಗೇನು ಸರಿ ಅನ್ಸುತ್ತೋ ಅದನ್ನು ಮಾಡ್ತಾಳೆ. ತುಂಬ ಎಮೋಷ್ನಲ್ ಆಗಿಲ್ಲ, ಪ್ರಾಕ್ಟಿಕಲ್ ಹುಡುಗಿ.
ಸೊ ಕರ್ಣ ಧಾರಾವಾಹಿ ಇನ್ನು ಸ್ವಲ್ಪ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ನೆಚ್ಚಿನ ಜಿ ಕನ್ನಡ ವಾಹಿನಿಯಲ್ಲಿ ತೆರೆ ಕಾಣಲಿದೆ. ಈ ಧಾರಾವಾಹಿಯನ್ನ ನಾವೆಲ್ಲರೂ ತಪ್ಪದೆ ನೋಡ್ತೀವಿ ಅಂತ ಇವತ್ತು ಸಿಂಧನೂರಲ್ಲಿ ಹೇಳ್ತಾ ಇದೀವಿ. ಸಿಂಧನೂರ್ ಕಡೆಯಿಂದ ಇಡೀ ಉತ್ತರ ಕರ್ನಾಟಕದ ಪರವಾಗಿ ಕರ್ಣ ಧಾರಾವಾಹಿ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಸರಿಗಮಪ್ಪ ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ವೆಲ್ಕಾಟ್ ಕಡೆಯಿಂದ 5 ಲಕ್ಷ ಕ್ಯಾಶ್ ಪ್ರೈಸ್. ದಿನಬಳಕೆಯ ಉತ್ಪನ್ನಗಳನ್ನ ರೈತರು ಹಾಗೂ ಉತ್ಪಾದಕರಿಂದ ನೇರವಾಗಿ ಖರೀದಿ ಮಾಡಿ ಗ್ರಾಮೀಣ ಭಾಗದ ಕಿರಾಣಿ ಅಂಗಡಿಗಳಿಗೆ ಯಾವುದೇ ಶುಲ್ಕವಿಲ್ಲದೆ ವೆಲ್ಕಾಟ್ ಉಚಿತವಾಗಿ ಪೂರೈಕೆ ಮಾಡ್ತಾ ಇದೆ. ನಮ್ಮ ವೆಲ್ಕಾಟ್ ಹಳ್ಳಿಯಿಂದ ಹಳ್ಳಿಗಾಗಿ ಹಳ್ಳಿಗೋಸ್ಕರ. ನೀನಾದೇನಾ ಅನ್ನೋ ಒಂದು ಪ್ರೀತಿಯ ರೊಮ್ಯಾಂಟಿಕ್ ಹಾಡಿಗಾಗಿ ಹೆಜ್ಜೆ ಹಾಕೋದಕ್ಕೆ ಬರ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಭರ್ಜರಿ ಬ್ಯಾಚುಲರ್ ಸೀಸನ್ 1 ಜೋಡಿ ಜಾನ್ವಿ ಮತ್ತು ಲವ್ಲಿ ರುದ್ರ ಮಾಸ್ಟರ್. ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ. 100 ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆಂದು ನೆನಗರ್ಪದೆ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಬೇರೊಂದು ಲೋಕ ಸೃಷ್ಟಿಸಿದೆ.
ಭರ್ಜರಿ ಬ್ಯಾಚುಲರ್ ಅಲ್ಲಿ ಬಂದು ಮಿಸ್ ಮಾಡ್ಕೊಂಡಿರುವಂತ ವಿಷಯ ಎಲ್ಲ ಸರಿಗಮಪ ಕಾರ್ಯಕ್ರಮದಲ್ಲಿ ಅದು ಸಿಂಧನೂರಿಗೆ ಬಂದು ಅದನ್ನೆಲ್ಲ ಚೆನ್ನಾಗಿ ಪೂರೈಸ್ಕೊಂಡಿದ್ಯಾ. ಸೊ ರುದ್ರ, ಹೆಂಗ್ ಅನ್ಸ್ತಾ ಇದೆ ನಮ್ಮ ಸಿಂಧನೂರಿಗೆ ಬಂದು? ತುಂಬ ಖುಷಿ ಆಗುತ್ತೆ. ನಾನೊಬ್ಬ ಕಾಮನ್ ಡ್ಯಾನ್ಸರ್ ಆಗಿ, ಕೊರಿಯೋಗ್ರಾಫರ್ ಆಗಿ, ಆಮೇಲೆ ಇವಾಗ ನನಗೆ ಈ ಥರ ಪ್ಲಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ಜಿ ಕನ್ನಡ, ಬಾಸ್ಕಿ ಸರ್, ವಿಘ್ನೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರೇ, ನೀವು ಶ್ರೀಲಂಕಾದಲ್ಲಿ ಬಿದ್ರಿ, ಇಲ್ಲಿ ಸಿಂಧನೂರಲ್ಲಿ ಮತ್ತೆ ಎದ್ದಿದ್ದೀರಾ ನೀವು, ಓಕೆನಾ? ನಿಮ್ಮನ್ನ ಹುಡುಕೊಂಡು ಜಯಂತ್ ಎಲ್ಲೆಲ್ಲಿ ಅಲಿತಾ ಇದಾರೆ ಗೊತ್ತಾ? ನಂಗೆ ಗೊತ್ತಿಲ್ಲಪ್ಪ, ನಾನು ಅವರಿಂದ ದೂರ ಆಗ್ಬಿಟ್ಟಿದ್ದೀನಿ ಈಗ. ಬೇಡವಾ ನಿಮ್ಗೆ ಜಯಂತ್? ಬೇಡ. ನಿಮ್ಮನ್ನ ದೂರ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಜಯಂತ್ ಹುಡುಕೊಂಡು ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಅಯ್ಯಯ್ಯೋ, ಆ ಸೀರಿಯಲ್ ಹೀರೋನೇ ಒಂದೇ ಮನಸ್ಸಲ್ಲಿ ಜಿರ್ಲೆ ನುಂಗವ್ರೆ. ನನಗೆ ಇವಳು ಬಂದಾಗೆಲ್ಲ ನುಂಗುಸ್ತಿರಲ್ಲ. ಯಾವ ನ್ಯಾಯ ಐದನೇ ಸತಿ ಜಿರಳೆ ತಿನ್ಸ್ತಾರೆ. ಅದು ರಿಯಲ್ ಜಿರಳೆ ಹಾಕಿದ್ದಾದ್ರೂ ತಿಂದಿರ್ತಿದ್ದ, ಪ್ಲಾಸ್ಟಿಕ್ ಜಿರಳೆನ ಎಸಲಿ ತಿಂತಾನೆ. ಸಾರಿ ಗಿಲ್ಲಿ, ನನ್ನಿಂದ ನಿಮ್ಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ. ಚಿನ್ನು ಮರಿ, ನನ್ ಚಿನ್ನು ಮರಿ ಶ್ರೀಲಂಕಾದಲ್ಲಿ ತಪ್ಪಿಸ್ಕೊಬಿಟ್ಟಿದ್ಲು ನೋಡ್ರಿ. ಯಲಂಕಾದಲ್ಲಿ ಬಸ್ ಹತ್ಕೊಂಡು ಸಿಂಧನೂರಿಗೆ ಬಂದವಳೆ. ಚಿನ್ನು ಮರಿ, ಈ ಕಡೆ ಬಾ. ಅಲ್ಲಿ ನಿಂತಿರೋ ಹುಡುಗರೆಲ್ಲ ನೀನು ಗುರಾಯಿಸ್ತಾವ್ರೆ. ಬಾ ಚಿನ್ನು ಮರಿ, ಈ ಕಡೆ ಬಾ. ಹಲೋ, ಅವ್ರು ಸೀರಿಯಸ್ ತಕ್ಕ ಬಂದ್ಗಿಂದ್ಬಿಟ್ಟು ಸ್ಟೇಜ್ ಮೆಕ್ಕ ಏನ್ ಮಾಡ್ತಾ ಇದ್ಯಾ? ಚಿನ್ನು ಮರಿ, ಚಿನ್ನು ಮರಿ, ನಿನ್ಗೆ ಒಂದೇ ಒಂದು ಮೆಸೇಜ್ ಹೇಳ್ಬಿಡ್ತೀನಿ. ಹೇಳಿ. ಸಿಗದೇ ಇರೋರ್ನ ಹುಡುಕ್ಬೇಡ, ಸಿಕ್ಕಿರೋರ್ನ ಬಿಡ್ಬೇಡ, ಓಕೆ. ಬರ್ದೇ ಇರೋರ್ನ ಕರಿಬೇಡ, ಬಂದಿರೋರ್ನ ಮರಿಬೇಡ. ಇಷ್ಟ ಹೇಳಿಕ್ಕೆ ಇಷ್ಟಪಡ್ಬಿಟ್ಟು ನಾನು ಪಂಚ ಮುಗಿಸ್ತೀನಿ. ಥ್ಯಾಂಕ್ ಯು. ಅಷ್ಟೇ. ಚಿನ್ನು ಮರಿ, ನನ್ನ ಚಿನ್ನು ಮರಿ. ಅಕ್ಕ, ಒಂದು ಸರ್ಕ್ಯಾಸ್ಟಿಕ್ ಸ್ಮೈಲು. ಥ್ಯಾಂಕ್ ಯು ಸೋ ಮಚ್ ಚಂದನ. ಥ್ಯಾಂಕ್ ಯು ರುದ್ರ. ಥ್ಯಾಂಕ್ ಯು ಸೋ ಮಚ್. ಈಗ ಇವರಿಬ್ರು ಸೇರ್ಬಿಟ್ರು ಅಂದ್ರೆ ಸೇಡಿಗೆ ಸೇರು, ಡಬ್ಬಲ್ ಧಮಾಕ ಪಕ್ಕ, ತೂಕಡ ಗಡ ಜಲ ಜಲ ಜಲಡಿಕೆ ಅಂತ ಹೇಳಿ 2 ಪಟಾಕಿಗಳು ಸ್ಟೇಜ್ ಮೇಲೆ ಸೌಂಡ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಬರಮಾಡಿಕೊಳ್ಳಿ ಬೆಳಗಾವಿಯ ಅಮೋಘ ವರ್ಷ ಹಾಗೂ ಉಡುಪಿಯ ಆರಾಧ್ಯ ರಾವ್. पतलों जानूम घुमानी करे हृदया साधरे मनोरु जानो में बेये चुरे धूम धूम दगा धूम धूम दगा धूम धूम दगा तागर दगर दकांग धूम धूम दगा धूम धूम दगा धूम धूम दगा तागर दगर दकांग तू का डबड चल चल लड़के तू का डबड बाय बाय लड़के तू का डबड चल चल लड़के तू का डबड बाय बाय लड़के नकोरे शैतानी जवानी हम सर नकोरे मैं जंगल की बिजली घुरे तू का डबड चल चल लड़के तू का डबड बाय बाय लड़के स्तंभ 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 सैया स्तंभ 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 सिंदूरा वंडन अम्मन्नी नाचेंगे पारे ले नट्टु कट्टु बजरंगी नहीं होता जार तू कालिक्वेनो नंगिष्ट नीनो ओडिब्याडलैनो नाट बेळगानो रब्बर का दुड्डुना आडब्याड नीनु नन्न क्यूरे बीजे चक्कर बेरदारे तू का डबड चल चल लड़के तू का डबड बाय बाय लड़के
ಪಟಾಕ ಪಟಾಕ ನಮ್ ದಿಲ್ ಸಟಾಕ ಸಟಾಕ ಮೇರಿ ಪ್ಯಾರ್ ಪೋಕರಿ ಚಿಂದಿ ಚೋಕರಿ ಚಿಂತಾಕ ಪಟ 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 नौटंकी घूमेंगे बाहर बंडर साम्राणी नक्को तुझार पट्टाकी ನೇನು ಊದುಬತ್ತಿ ನಾನು ಹಿಡಿದಿದ್ರೆ ಜಾನು ಕಲ್ಲಾಸು ನೀನು ಇರನ್ನ ಇಲ್ಲನ್ನಿ ನಾನೊಂದರ ಹಾವ್ರಾಣಿ ಕೇಳೆ ಕರ್ರೆಂದು ಕಚ್ಚಾಕ್ ಬಿಡ್ತೇನೆ ತೂಕ ತುಗಡ ಬಡಿ ಚಲೆ ಚಲೆ ನಡಿಕೆ ತೂಕ ತುಗಡ ಬಡ ಬಾಯ್ ಬಾಯ್ ಬಡಕೆ ನಿಜ ಹೇಳ್ಬೇಕಂದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಈ ರೀತಿ ಮಕ್ಕಳನ್ನ ನೋಡಿ. ನಮ್ಮ ಸರಿಗಮಪ ಕಾರ್ಯಕ್ರಮದ ನಂಬರ್ 1 ಜೋಡಿ ಅಂತಂದ್ರೆ ಅದು ಅಮೋಘ ಮತ್ತು ಆರಾಧ್ಯ. ಏನು ಈ ಜೋಡಿ ಬಂತು ಅಂದ್ರೆ ಆ ಹಾಡಲ್ಲಿ ಏನೋ ಒಂದು ಮೋಡಿ ಮಾಡೇ ಮಾಡ್ತಾರೆ ಅಂತ ಮೋಡಿ ಇವತ್ತು ಸಿಂಧನೂರಲ್ಲಿ ಮಾಡಿದ್ದಾರೆ. ಆರಾಧ್ಯ, ಖುಷಿ ಆಯ್ತಾ ಅವ್ರ ಮುಂದೆ ಹಾಡಿ ನಿಂಗೆ? ತುಂಬ ಖುಷಿ ಆಯಿತು. ಸೊ ಇಷ್ಟು ಜನ ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಮಜಾ ಮಾಡೋಣ. ಓಯ್ ಮಜಾ ಮಾಡೋಣ. ಓಹ್ ನೀ ಹೇಳೋ ಅಕ್ಕ, ಒಂದು ಮಾತು ಹೇಳ್ತೀನಿ, ಇವರೆಲ್ಲ ಬೆಂಕಿ ಅಕ್ಕ. ಬೆಂಕಿ ಬೆಂಕಿ ಇವರೆಲ್ಲ ಬೆಂಕಿ. ಇಂಥ ಎನರ್ಜಿ ಎಲ್ಲೂ ನೋಡೇ ಇಲ್ಲ ಅಕ್ಕ ನಾನು. ಬೆಂಕಿ ಅದಾರ ಇವರು ಎಲ್ಲರೂ ಬೆಂಕಿ. ಕರೆಕ್ಟಾಗಿ ಹೇಳಿದ್ರು. ನಮ್ಮ ಸಿಂಧನೂರು ಜನ ಬೆಂಕಿ. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು ಕಣ. 75 ವರ್ಷಗಳಿಗೂ ಹೆಚ್ಚು ಕಾಲ ಸೈಕಲ್ ಪ್ಯೂರ್ ಅಗರಬತ್ತಿ ಭಾರತದ ಪ್ರಾರ್ಥನೆಯ ಸುಗಂಧವಾಗಿದ್ದು, ದೇಶದ ಸ್ವಾತಂತ್ರ್ಯದ ನಂತರದ ಪ್ರತಿಯೊಂದು ಶುಭಾರಂಭಗಳಿಗೂ ಭಾಗಿಯಾಗಿರುವಂತಹ ಬ್ರ್ಯಾಂಡ್ ಆಗಿದೆ. ಶುದ್ಧ ಮತ್ತು ಪರಿಸರ ಸ್ನೇಹಿ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದೆ. ಭಕ್ತಿ ಅಂತಂದ್ರೆ ಅಗರಬತ್ತಿ, ಅಗರಬತ್ತಿ ಅಂತಂದ್ರೆ ಸೈಕಲ್, ಮತ್ತು ಸೈಕಲ್ ಅಂದ್ರೆ ಗುಣಮಟ್ಟ. ಇವರಿಗೆ ಸಿಗ್ತಾ ಇದೆ ಸೈಕಲ್ ಪ್ಯೂರ್ ಅಗರಬತ್ತಿ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ಸ್. ಈಗ ಮತ್ತೊಂದು ಪರ್ಫಾರ್ಮೆನ್ಸ್. ನೀವು ಮೆಚ್ಚಿದಂತಹ ಹಾಡು ಕೈ ಮುಗಿದು ಏರೋ ಇದು ಕನ್ನಡದ ತೇರು ಅಂತ ಎಲ್ಲ ಆಟೋ ಅಣ್ಣಂದ್ರಿಗೋಸ್ಕರ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಡಿ ಬಾಸ್ ಕಟ್ಟಾಭಿಮಾನಿ ಚಿನ್ನದಂತ ಹುಡುಗ ಬಾಗಲಕೋಟೆಯ ಚೆನ್ನಪ್ಪ. ಕೈ ಮುಗಿದು ಏರು ಇದು ಕನ್ನಡದ ತೇರು, ನಂಬಿ ಬಂತು ಕೂರು ಇದು ಕನ್ನಡಿಗನ ತೇರು. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥೆ, ಸೂರ್ಯ ನಮಗೆ ಎತ್ತುತ್ತಾನೆ ಆರತಿ. ಅತಿರಥ ಮಹಾರಥ ಸಾರಥಿ, ರಥ ನಡೆಸೋ ಕೃಷ್ಣನಿಗೆ ಸಂತತಿ. ಅರೆ ಬಂದನು ಬಂದನು ಸೈಲಾಗಿ ಬಂದನು ನಮ್ಮ ಸಾರಥಿ ಬಂದನು. ಅವನ ಮಾತಲ್ಲಿ ಗಂಭೀರ ಲುಕ್ಕಲ್ಲಿ ಬಂಚುಳ ಗೆದ್ದೆನು ನಾವು ಗೆದ್ದೆನು. ಓ ತಂದನು ತಂದನು ಗೆಲ್ವನು ತಂದನು ಬದನ ಜಕ್ಕೆ ಒಡೆಯನು. ಟು ಬಿಕಮ್ ಸವಾರಿ ರೆಸಾರ್ಟ್ ಎಷ್ಟು ಪುಣ್ಯ ಮಾಡಬೇಕಣೋ ಬೇಕಣೋ 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 ಬೇಕಣೋ. ಪತ್ತೆ ಪತ್ತೆ ಕೈಯ ತಟ್ಟಿ ಕೂಗಿದರೆ ಹಾಜರಿ ನಾವು, ಹೇಳಿದಲ್ಲಿ ಹೋಗುವೆವು ಹೇಳಿರಿ ನೀವು. ಮೀಟರಿನ ಮೇಲೆ ನಯ ಪೈಸೆಯು ಬೇಡ,
ಮಾನವತೆ ನಮಗೂ ಇದೆ ಮರೆಯಲೇಬೇಡ. ಉಚಿತದಲ್ಲಿ ಪಯಣವಿದೆ ಪ್ರಸವದ ನೋವಿಗೆ, ಹಗಲಿರುಳು ಕಡಿಮೆ ದರ ವೃದ್ಧರ ಪಾಲಿಗೆ. ಯಾವುದೇ ಸರ್ಕಾರ ಬಂದ್ರು ಯಾರೇ ಸರ್ದಾರ ಬಂದ್ರು ನಮ್ಗೆ ನಾವೇನೆ ರಾಜ ಆಟೋ ರಾಜ. ಅತಿರಥ ಮಹಾರಥ ಸಾರಥೆ ಯಾವುದೇ ಅಡ್ರೆಸ್ ಆದ್ರೂ ಇದೆ ಮಾಹಿತಿ. ಅತಿರಥ ಮಹಾರಥ ಸಾರಥಿ ಎಲ್ಲರಿಗೂ ಗೊತ್ತು ನಮ್ಮ ಸಂಗತಿ. Get to the oil, automatic, powerful, wonderful person, watch you coming over what say. B to the E to the A to the D, you're super duper best, automatic, number super hero, awesome to see better, watch you coming over what say. ಡಿಗ್ರಿಗಳು ಕೈಯಲ್ಲಿದೆ ದಟ್ಟರು ಅಲ್ಲ, ಸ್ವಂತ ಕೃಷಿ ಸಾಗುತ್ತಿದೆ ಚಿಂತೆಯೇ ಇಲ್ಲ. ಕಾಕಿ ಬಟ್ಟೆ ಧರಿಸುವೆವು ನ್ಯಾಯವೇ ನಾವು, ಜನಗಣಕ್ಕೆ ದುಡಿಯುವೆವು ಮನಸೇ ಹೂವು. ಹೆತ್ತವರ ಹೊತ್ತವರ ಶಕ್ತಿಯು ಹಿಂದಿದೆ, ಬೆಳ್ಳಿದರೆ ಉತ್ತಮರ ಚಿತ್ರವು ಮುಂದಿದೆ. ಒಂದು ಕೃಷ್ಣನ ಚಕ್ರ, ಎರಡು ಅಶೋಕ ಚಕ್ರ, ಮೂರು ಕಾಲದ ಚಕ್ರ ಜೀವನ ಚಕ್ರ. ಅತಿರಥ ಮಹಾರಥ ಸಾರಥೆ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ಅತಿರಥ ಮಹಾರಥ ಸಾರಥಿ ಎಲ್ಲರನ್ನು ಪ್ರೀತಿಸುವ ಸಂಸ್ಕೃತಿ. ಕೈ ಮುಗಿದು ಏರು ಇದು ಕನ್ನಡದ ತೇರು, ಅಂಗಿ ಬಂದು ಕೂರು ಇದು ಕನ್ನಡಿಗನ ತೇರು. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ ಸಾರಥೆ, ಸೂರ್ಯನಿಗೆ ಎತ್ತುತ್ತಾನೆ ಆರತಿ. ಸಾರಥಿ ರಥ ನಡೆಸೋ ಕೃಷ್ಣನಿಗೆ ಸಂತತಿ. ಜೈ ಡಿ ಬಾಸ್. ನಮ್ಮ ಉತ್ತರ ಕರ್ನಾಟಕದ ಮತ್ತೊಂದು ಪ್ರತಿಭೆ ಡಿ ಬಾಸ್ ಅಭಿಮಾನಿ ಚೆನ್ನಪ್ಪಗೆ ಬರಲಿ ಚಪ್ಪಾಳೆ. ತಮ್ಮ, ಒಂದು ಆಟೋ ಡ್ರೈವರ್ ಬಗ್ಗೆ ಇರುವಂತ ಹಾಡನ್ನ ನೀನ್ ಹಾಡಿದ್ಯಾ. ನಿಮ್ಮ ತಂದೆ ಒಬ್ರು ಆಟೋ ಡ್ರೈವರ್ ಅಲ್ಲ, ಅದ್ರ ಬಗ್ಗೆ ನಿಂಗೆ ಎಷ್ಟು ಹೆಮ್ಮೆ ಇದೆ? ಯಾವಾಗ್ಲೂ ಹಿರಿಯರು ಒಂದು ಮಾತು ಹೇಳ್ತಾರಲ್ಲ, ಯಾವುದೇ ಉದ್ಯೋಗ ಮಾಡಿದ್ರು ನಮ್ಮ ಅಪ್ಪ ಹಿಂಗ್ ಮಾಡ್ತಾನೆ ನಾನು ಈ ಕೆಲಸ ಮಾಡ್ತೀನಿ ಅಂತ ಹಿಂಜರ್ಕೊಂಡು ಹೇಳ್ಬಾರ್ದು. ಹೌದು. ಅನ್ನ ಕೊಡೋ ದೇವ್ರು ನಿಜ. ನಮ್ಗೆ ರಥನೇ ನಮ್ಗೆಲ್ಲ. ಇವತ್ತು ಏನೇ ಮಾಡಿದ್ರು ನಮ್ಮ ಮನೇಲಿ ಇವತ್ತು ಆಟೋ ಐತೆ, ನಮ್ಮ ಅಪ್ಪ ಇವತ್ತಿಗೂ ಆಟೋ ಓಡಿಸ್ತಾರೆ. ಸೀಟ್ ಸರ್ವಿಸ್ ಮಾಡಲ್ಲ, ಬಟ್ ಗದ್ದೆಗೆ ಗೊಬ್ಬರ ತರಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತೀವಿ, ಇಟ್ಕೊಂಡಿದೀವಿ ನಮ್ ರಥ ಅದು. ಚೆನ್ನಪ್ಪ, ಡಿ ಬಾಸ್ ಅಭಿಮಾನಿಯಾಗಿ ನೀನ್ ಡೈಲಾಗ್ ಹೇಳಿಲ್ಲ ಅಂದ್ರೆ ನಾವು ಕಳ್ಸಕ್ ಆಗದೇ ಇಲ್ಲ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನೀಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡು. ಸೌಂಡ್ ಜಾಸ್ತಿನೇ ಇರುತ್ತೆ. ತಾಯಿನಾಡು ವಿಷಯ ಅಂತ ಬಂದ್ರೆ ಜಾಗ ಯಾವುದೇ ಇರಲಿ, ಜನ ಯಾವನೇ ಇರಲಿ, ನುಗ್ಗೊಡಿತೀನಿ. ಜೈ ಡಿ ಬಾಸ್. ಥ್ಯಾಂಕ್ ಯು ಚೆನ್ನಪ್ಪ, ಥ್ಯಾಂಕ್ ಯು. ಸರಿಗಮಪ ವಿಜೇತರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ. ನಮ್ಮ ಟೈಟಲ್ ಸ್ಪಾನ್ಸರ್ ಆಗಿರುವಂತಹ ವೈಟ್ ಗೋಲ್ಡ್ ಸಂಸ್ಥೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಚಿಕ್ಕಮಗಳೂರು, ಹಾಸನ, ಕೋಲಾರ ಮತ್ತು ಬೆಂಗಳೂರು ಸೇರಿದಂತೆ 42 ಶಾಖೆಗಳನ್ನ ಹೊಂದಿದೆ ಹಾಗೂ ಇಡೀ ಕರ್ನಾಟಕದ ನೆಚ್ಚಿನ ಮತ್ತು ನಂಬರ್ 1 ಚಿನ್ನ ಖರೀದಿಸುವ ಸಂಸ್ಥೆಯಾಗಿದೆ. ನಿಮ್ಮ ಹತ್ತಿರದ ಯಾವುದೇ ವೈಟ್ ಗೋಲ್ಡ್ ಶಾಖೆಗೆ ಹಿಂದೆ ಭೇಟಿ ಕೊಡಿ, ಗೌರವದಿಂದ ಚಿನ್ನವನ್ನ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಸರಿಗಮಪ್ಪ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟ್ ಡೆವಲಪರ್ಸ್ ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಮತ್ತು ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಒಂದೇ ಒಂದು ಆಸೆಯು ಅಂತ ಸಿಂಧನೂರಲ್ಲಿ ಹಾಡನ್ನ ಹಾಡೋದಕ್ಕೆ ಬರ್ತಿದ್ದಾರೆ. ಸ್ವಾಗತಿಸಿ ನಮ್ಮ ಪ್ರೀತಿಯ ಮೆಂಟರ್ ಸ್ಟ್ರಿಕ್ಟ್ ಪ್ರೊಫೆಸರ್ ಸುಚೇತನ್ ಸರ್ ಹಾಗೂ ಹೊಸಪೇಟೆಯ ಭೂಮಿಕಾ ಗಡದ್.
ಬರ್ಲಿ ನಮ್ಮ ಸುಚೇತನ್ ಸರ್ಗೆ ಮತ್ತೆ ನಮ್ಮ ಭೂಮಿಕಾ ಮೇಡಮ್ಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಸರ್ ಯಾಕೆ ಸರ್ ಹಿಂಗೆ ನೋಡ್ತಾ ಇದ್ದೀರಾ? ಏನಿಲ್ಲಪ್ಪ, ಕಂಟಿನ್ಯೂ. ನಾನು ಆ್ಯಂಕರ್ ಸರ್. ಏನು ಆ್ಯಂಕರ್ ಏನಂತೆ? ಆಂಕರ್ ಅಂತ. ಆ್ಯಂಕರ್ ಸರ್. ಸರ್ ಇದು ಕರೆಕ್ಷನ್ ಮಾಡಬೇಡಿ ಸರ್ ಪ್ಲೀಸ್. ನಿಜವಾಗ್ಲೂ ಸಖತ್ ಖುಷಿ ಆಯಿತು ಸರ್. ಸಿಂಧನೂರಿಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ಏನು ಅನ್ನಿಸ್ತಾ ಇದೆ ಸರ್? ಸಿಂಧನೂರು ಈ ಹೆಸರು ನಂಗೆ ಯಾಕೆ ಇಷ್ಟ ಅಂದರೆ ನನ್ನ ಹೆಂಡತಿ ಹೆಸರು ಸಿಂಧು. ನನ್ನ ಮಾವನ ಮನೆಗೆ ಬಂದ ಹಾಗೆ ಅನ್ನಿಸ್ತಾ ಇದೆ ನನಗೆ. ತುಂಬ ಖುಷಿ ಆಯಿತು. ಸಿಂಧನೂರು ಅದ್ಭುತವಾದ ಜಾಗ. ಇಷ್ಟು ಜನ ಸಾಗರವನ್ನು ನೋಡಿದಾಗ ಬಹಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೂ ಒಂದು ಆಸೆ ಇದೆ ಸರ್. ಹೇಳಪ್ಪ. ನಿಮಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು ಅಂತ. ಸರ್ ಇದು ಅನುಶ್ರೀ ಅವರ ಐಡಿಯಾ ಅಲ್ಲ ತಾನೆ? ನಾನು ಇದಕ್ಕೆ ಸಂಬಂಧ ಇಲ್ಲ. ಒಬ್ಬ ಆಂಕರ್ ಆಗಿ ಇದಿಲ್ಲದೆ ಮಾತಾಡು ನೋಡೋಣ. ಹಲೋ ಲೇ, ಫಸ್ಟು ಆಂಕರ್ ರೂಲು, ನೀನೀಗ ಇಲ್ಲಿ ಮಾತಾಡ್ತಾ ಇರೋದು ಜನಕ್ಕೆ ಗೊತ್ತಾಗ್ಬಾರ್ದು. ನೀನು ಅವ್ರ ಮುಂದೆ ಅಲೋ ಅಲೋ ಹಂಗೆಲ್ಲ ಹೇಳ್ಬಾರ್ದು. ಸುಮ್ಮನೆ. ಆಮೇಲೆ ಇದೇನು ಹೆಡ್ಫೋನ್ಸ್ ಹಾಕೊಂಡು ಫೋನಲ್ಲಿ ಮಾತಾಡ್ತಾ ಇದೀಯ ಅಲೋ ಅಲೋ ಅಂತ ಹೇಳಕ್ಕೆ? ಎಲ್ಲ ಸುಮ್ಮನೆ ಯಾಕೆ ಉಡ್ತಾ ಇದೀಯಾ? ಫಸ್ಟ್ ಟೈಮ್ ಆ್ಯಂಕರಿಂಗ್ ಮಾಡೋದು ಎಷ್ಟು ಕಷ್ಟ ಅಪ್ಪ. ಹೇಳು. ಸರ್ ಒಂದೇ ಒಂದು ಆಸೆ ಇದೆ, ನಂಗೆ ತುಂಬ ದೊಡ್ಡ ಆಸೆ ಇದೆ ಸರ್, ನಿಮಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು ಅಂತ. ಫಸ್ಟ್ ಆಫ್ ಆಲು ನಾನು ಒಬ್ಬ ಗ್ರೇಟ್ ಡ್ಯಾನ್ಸರೇ ಸರ್. DKD ಫೈನಲಿಸ್ಟು ಸರ್. ನೀವು ಎಲ್ರಿಗೂ ಸಾಂಗ್ ಹೇಳ್ಕೊಡ್ತೀರಾ, ಹಾಡೋದು ಹೇಳ್ಕೊಡ್ತೀರಾ, ನಾನು ಡ್ಯಾನ್ಸ್ ಆಡೋದು ಹೇಳ್ಕೊಳೋಣ ಅಂತ ಸರ್. ಓಕೆ, ಸಿಂಪಲ್ ಸ್ಟೆಪ್ ಸರ್. ಮಾಡಿ ಸರ್. ಸಿಂಪಲ್ ಸ್ಟೆಪ್ಸ್ ನೀವು ಮಾಡಿ ಸರ್. ನಾನು ಮಾಡಲಾ? ನಾನು ಮಾಡ್ಬೇಕಂತ ಅದು ಹೇಳ್ಕೊಡ್ಬೇಕಲ್ಲಪ್ಪ. ರೆಡಿ ಸರ್. ಸರ್ ಮ್ಯೂಸಿಕ್. ಸರ್ ಸಿಂಪಲ್ ಸ್ಟೆಪ್ಪು. ಅದೇನೋ ನೆವೆ ಆದಂಗೆ ಕೆರ್ಕೊಂಡಂಗಿದೆ, ಅದು ಚೆನ್ನಾಗಿಲ್ಲ. ಅವರು ಸ್ಟ್ರಿಕ್ಟ್ ಪ್ರೊಫೆಸರು. ಹೌದಾ? ಹೇಳು. ಸ್ಟ್ರಿಕ್ಟ್ ಪ್ರೊಫೆಸರ್ ಅಂತೆ. ಸ್ಟ್ರಿಕ್ಟ್ ಪ್ರೊಫೆಸರ್. ಸ್ಟ್ರಿಕ್ಟ್ ಪ್ರೊಫೆಸರು. ಆದ್ರೂ ಇವತ್ತು ನಾವು ಸಿಂಧನೂರಲ್ಲಿ ನಮ್ಮ ಇಲ್ಲಿ ಕೇಳ್ತಿರೋದ್ರಿಂದ ನಾವ್ ಯಾಕೆ ನಮ್ಮ ಬಾಯ್ಸ್ ಆಫ್ ಸಿಂಧನೂರ್ ಯಾಕೆ ಮಾಡಬಾರ್ದು ಈ ಸ್ಟೆಪ್ ನ? ಎಲ್ಲರೂ ರೆಡಿನಾ? ಯಾಕೆ ಒಂದ್ಸಲಿ ಎಲ್ಲರೂ ಎದ್ ನಿಂತ್ಕೊಳ್ಳಿ ನೋಡ. ಎಷ್ಟು ಜನ ಇದ್ದಾರೆ? ಎದ್ ನಿಂತ್ಕೊಳ್ಳಿ. ಅದು ನೋಡೋ ಲೇ, ನೋಡೋ. ರೆಡಿ. ಗಿಲ್ಲಿ ಬಾಯಿಲಿ. ಭೂಮಿಕಾ ಸುಚೇತನ್ ಸರ್ ಜೊತೆ ಹಾಡಿ ಹೆಂಗ ಅನ್ಸ್ತು? ಇಟ್ಸ್ ಅನ್ ಗ್ರೇಟ್ ಆಪರ್ಚುನಿಟಿ. ನಮ್ಮ ಮೆಂಟರ್ ಅನ್ನೋದಕ್ಕಿಂತ ಗುರುಗಳ ಜೊತೆ ಹಾಡೋದು. ಸೊ ಗ್ರೇಟ್ಫುಲ್ ಟು ಯು ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೂ ಖುಷಿ ಆಯ್ತಮ್ಮ. ಥ್ಯಾಂಕ್ ಯು ಸರ್. ಸುಚೇತನ್ ಸರ್, ನಿಮಗೆ ಅವ್ರು ಹಾಡಿರೋ ಬಗ್ಗೆ ಏನು ಅನಿಸುತ್ತೆ? ಚೆನ್ನಾಗಿ ಹಾಡಿದ್ಲು. ಶಿ ಸ್ಯಾಂಗ್ ವೆಲ್. ಅಂಡ್ ನಿಮಗೆ ಇವನ ಆಂಕರಿಂಗ್ ನೋಡಿ ಏನು ಅನಿಸ್ತಾ ಇದೆ? ಆಂಕರಿಂಗ್ ನೋಡಿ ಅದೇ ಆಂಕರಲ್ಲಿ ಒಂದು ಹೊಡೆದು ಬಿಡೋಣ ಅನಿಸ್ತಾ ಇದೆ. ಅಕ್ಕ, ನಿಮಗೆ ನನ್ನ ಆಂಕರಿಂಗ್ ಬಗ್ಗೆ ಏನು ಅನಿಸ್ತಾ ಇದೆ? ಯಾಕಾದ್ರೂ ನಿನ್ನ ನಾನು ತಮ್ಮ ಅಂತ ಕರೆದೆ ಅಂತ ಅನಿಸ್ತಾ ಇದೆ. ಬಟ್ ಆದ್ರೂ ಇಲ್ಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನಿಂಗೆ ಗೊತ್ತು ನನಗೆ ನೀನು ಅಂದ್ರೆ ಎಷ್ಟು ಇಷ್ಟ ಅಂತ. ಓಕೆನಾ? ಥ್ಯಾಂಕ್ ಯು. ಉತ್ತರ ಕರ್ನಾಟಕದ ನಿಮ್ಮೆಲ್ಲರ ಪ್ರೀತಿಗೆ ನಾವು ಶಿರಸ ನಮಸ್ಕರಿಸ್ತಾ ಇದ್ದೀವಿ. ನಿಮ್ಮ ಪ್ರೀತಿಗೆ, ಅಭಿಮಾನಕ್ಕೆ ನಾವು ಸದಾ ಆಭಾರಿ. ಇಷ್ಟು ಪ್ರೀತಿ ಸಹನೆಯಿಂದ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮವನ್ನ ಗೆಲ್ಸಿರೋದಕ್ಕೆ ಚಪ್ಪಾಳೆ ಹೊಡೆದ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಎರಡೂ ಕೈಯಾರೆ ನಮಸ್ಕಾರ. ವಿಶೇಷವಾಗಿ ರಾಯಚೂರು ಮತ್ತು ಸಿಂಧನೂರಿನ ಪೊಲೀಸ್ ಸಿಬ್ಬಂದಿಗೆ ಶರಣಾರ್ಥಿಗಳು. ಯಾಕಂದ್ರೆ ಅವರ ಸಹಕಾರ ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನ ಗೆಲ್ಸಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಯಶಸ್ಸಿನ ಜೊತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಇದು ವೈಟ್ ಗೋಲ್ಡ್ ಹಾಗೂ ಮಾರುತಿ ಸುಜುಕಿ ಸಾರಿಗಮಪ ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್ ಕೋ ಪವರ್ಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ದೀಪಂ ಲ್ಯಾಂಪ್ ಆಯಿಲ್, ರಾಮರಾಜ್ ಧೋತಿ ಶರ್ಟ್ಸ್ ಮತ್ತು ಕುರ್ತಾ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ, ಅಶ್ವಸೂರ್ಯ ರಿಯಾಲಿಟೀಸ್, ಹೆಲ್ತ್ ಪಾರ್ಟ್ನರ್ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್, ರೂರಲ್ ಪಾರ್ಟ್ನರ್ ವೆಲ್ಕಾರ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ. ಗುಡ್ ನೈಟ್ ಸಿಂಧನೂರ್.